ಸುಭಾಷಿತ ಸನ್ಮಾರ್ಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸುಭಾಷಿತ: ಅಶ್ವಸ್ಯ ಭೂಷಣಂ ವೇಗೋ ಮತ್ತಂ ಸ್ಯಾತ್ ಗಜಭೂಷಣಂ, ಚಾತುರ್ಯಂ ಭೂಷಣಂ ನಾರ್ಯ ಉದ್ಯೋಗಂ ಪುರುಷ ಲಕ್ಷಣಂ. ಸುಭಾಷಿತ ಬಹಳ ಸುಂದರವಾಗದ. ಕುದುರೆ ಚಲೋ ಅದ, ಇದು ಬಹಳ ಒಳ್ಳೆಯ ಕುದುರೆ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಅದು ಯಾವಾಗ ಬಹಳ ವೇಗವಾಗಿ ಬಹಳ ಸ್ಪೀಡಾಗಿ ಓಡ್ತದಲ್ಲ ಅಂತ ಕುದುರೆ ಬಹಳ ಒಳ್ಳೆಯ ಕುದುರೆ. ಅದು ಒಳ್ಳೆಯ ಪ್ರಜಾತಿಯ ಕುದುರೆ. ಮತ್ತಸ್ಯ ಗಜಭೂಷಣಂ, ಅದ ಆನೆ ನಡೆದ್ರೆ ಹೆಂಗಿರ್ತದ, ಅದ್ರ ಮತ್ತ, ಅದ್ರ ಗತ್ತು, ಅದ್ರ ಗಾಂಭೀರ್ಯ, ಹಂಗ ಸುತ್ತಮುತ್ತ ಎಲ್ಲಾರು ನಡಿಗೆ ಹೋಗ್ಬೇಕು. ಅದು ಆನೆಯ ಭೂಷಣ. ಆನೆ ಕೊಳಕ ಪಳಕ ನಡಿಲಿಕ್ಕಂತಂದ್ರೆ ಅದಕ್ಕೆ ಏನ್ ಬೆಲೆ ಇರುವುದಿಲ್ಲ. ಹಂಗ ಚಾತುರ್ಯಂ ಭೂಷಣಂ ನಾರಿ ಅಂದ್ರ ಮನೆಯನ್ನ ನಿಭಾಯಿಸುವ ಚಾತುರ್ಯತೆ, ಒಂದು ಒಳ್ಳೆಯ ಜ್ಞಾನ, ಗಣಿತ, ಸಮಾಧಾನ, ಸಹನೆ, ತಾಳ್ಮೆ, ಶಕ್ತಿ, ಬುದ್ಧಿವಂತಿಕೆ ಹೆಣ್ಣಿನಲ್ಲಿರಬೇಕು. ಉದ್ಯೋಗಂ ಪುರುಷ ಲಕ್ಷಣಂ, ಜವಾಬ್ದಾರಿಯುಕ್ತನಾದಂತಹ ಪುರುಷ ತನ್ನ ಉದ್ಯೋಗ, ತನ್ನ ಸಂಪಾದನೆ, ತನ್ನ ಕೆಲಸ ಕಾರ್ಯದ ಬಗ್ಗೆ ಹೆಚ್ಚು ಗಮನವನ್ನಿಟ್ಟು ಎಲ್ಲೂ ತಪ್ಪಾಗದಂತೆ ನಿಷ್ಕಾಳಜಿಯನ್ನು ವಹಿಸದೆ ಅವನು ಜವಾಬ್ದಾರಿಯುಕ್ತನಾಗಿ ಉದ್ಯೋಗದಲ್ಲಿದ್ದರೆ ಅದು ಅವನ ಲಕ್ಷಣ, ಅದು ಪುರುಷ ಲಕ್ಷಣ. ಬುದ್ಧಿವಂತಿಕೆಯಿಂದ ಮನೆಯನ್ನು ನಡೆಸುವುದು ಹೆಣ್ಣು ಮಕ್ಕಳ ಲಕ್ಷಣ. ಸುಭಾಷಿತಕಾರರು ಯಾಕೆ ಈ ಮಾತನ್ನ ಹೇಳ್ತಾರಂತಂದ್ರೆ, ಒಂದು ಚಕ್ರ ಅಂದ್ರ ಏನೊಂದು ರಥದ 2 ಚಕ್ರಗಳು ಸರಿಯಾಗಿ ಹೋದರೆ ಆ ರಥ ಚೆನ್ನಾಗಿ ಓಡ್ತದೆ. ಆ ರಥದ 2 ಗಾಲಿಗಳಲ್ಲಿ ಏರುಪೇರಾದ್ರೆ ಆ ರಥ ಬಿದ್ದು ಹೋಗ್ತದೆ. ಹಾಗಾಗಿ ಜೀವನ ಎನ್ನುವ ಈ ರಥವನ್ನ ಗಂಡ ಮತ್ತು ಹೆಂಡತಿಯರು ಬುದ್ಧಿ ಮತ್ತೆ ಇಂಧನ ಫ್ಯೂಲ್ ಬರ್ತಾ ಇತ್ತು ಅಂದ್ರೆ ರಥ ಚೆನ್ನಾಗಿ ನಡೀತದ ಅಂತ ಹೇಳಿ ಸಮಾಜಕ್ಕೆ ಒಂದು ನೀತಿ ಮಾತನ್ನ ಹೇಳ್ತಾರ. ಈ ನೀತಿ ಮಾತು ನಿಮಗೆ ಉಪಯೋಗವಾಗಲಿ, ನಿಮ್ಮ ಜೀವನ ಸುಖಕರವಾಗಲಿ ಎಂದು ಆಶಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.